ದೆಹಲಿ ಜಂತರ್ ಮಂತರ್ನಲ್ಲಿ ಸದ್ಯ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಸಂಭ್ರಮಾಚರಣೆ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡ್ತಾ ಇದ್ದ ಹಾಗೆ ಪ್ರತಿಭಟನಾ ನಿರತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಫೈನಲಿ ನಮ್ಮ ಹೋರಾಟಕ್ಕೆ ಗೆಲುವು ಸಿಕ್ತು ಅಂತ ಖುಷಿ ಪಟ್ಟಿದ್ದಾರೆ. ನಾವು ಗೆಲುವು ಸಾಧಿಸಿದ್ದೇವೆ ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. कंफर्म है, इससे आया कंफर्म है। धर्मेंद्र प्रधान ने रिजाइन कर दिया है। We have bloody done it. क्या कहते थे ये? क्या कहते थे? इस सरकार में इस्तीफे नहीं होते। क्या कहते थे? इस सरकार में इस्तीफे नहीं होते। हम कहना चाहते, झुकती है दुनिया, झुकाने वाला चाहिए। रुक जा। कंफर्म है, इससे आया कंफर्म है। ಜಂತರ್ ಮಂತರ್ನಲ್ಲಿ ಸಂಭ್ರಮಾಚರಣೆ ಜೋರಾಗಿದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಘೋಷಣೆ ಆಗ್ತಾ ಇದ್ದ ಹಾಗೆ ಅಭಿಜಿತ್ ದೀಪ್ಗೆ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ವಿ ಹ್ಯಾವ್ ಡನ್ ಇಟ್, ನಾವು ಅದನ್ನ ಮಾಡಿ ತೋರಿಸಿದೀವಿ, ನಾವು ಗೆದ್ದಿದ್ದೀವಿ, ಗೆಲುವು ಸಾಧಿಸಿದೀವಿ, ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅನ್ನೋದನ್ನ ಘೋಷಣೆ ಮಾಡ್ತಾರೆ ಅಭಿಜಿತ್ ದೀಪ್ಗೆ. ಜೊತೆಗೆ ಈ ಸರ್ಕಾರದಲ್ಲಿ ರಾಜೀನಾಮೆ ಇಲ್ಲ, ರಾಜೀನಾಮೆಯನ್ನ ಯಾರೂ ಕೊಡಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಈಗ ರಾಜೀನಾಮೆಯನ್ನ ಕೊಡಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅನ್ನೋದನ್ನ ಘೋಷಿಸ್ತಾರೆ ಅಭಿಜಿತ್ ದೀಪ್ಗೆ. ಅಷ್ಟು ಮಾತ್ರ ಅಲ್ಲ, ಜಗತ್ತು ತಲೆಬಾಗಲ್ಲ ಅಂತಾರೆ. ಅದ್ ಹಂಗಲ್ಲ, ತಲೆ ಬಾಗ್ಸೋರಿದ್ರೆ ಜಗತ್ತು ಖಂಡಿತ ತಲೆಬಾಗತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟಾಂಗ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಕಾಕ್ರೋಚ್ ಜನತಾ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ. ಕಳೆದ ಜೂನ್ 20ನೇ ತಾರೀಕಿನಿಂದ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂತಹ ಹೋರಾಟ, ಆ ಹೋರಾಟದ ಪ್ರಮುಖ ಉದ್ದೇಶ ಆಗಿದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಇವತ್ತು ಆಗೋಗಿದೆ. ರಾಜೀನಾಮೆ ಘೋಷಣೆಯಾಗ್ತಾ ಇದ್ದ ಹಾಗೆ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಭ್ರಮಾಚರಣೆ ಜೋರಾಗಿದೆ. ನೆಲವನ್ನೆಲ್ಲ ಕುಟ್ಟಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.